ಈ ಸಮಾರಂಭದ ಅಧ್ಯಕ್ಷರೇ, ಅತಿಥಿಗಳೇ, ಮುಖ್ಯ ಅತಿಥಿಗಳೇ, ಶಿಕ್ಷಕ ವೃಂದವೇ, ಆಡಳಿತ ವರ್ಗವೇ, ಸಿಬ್ಬಂದಿ ಹಾಗೂ ಭಾವಿ ಶಿಕ್ಷಕ ಶಿಕ್ಷಕಿಯರೇ, ಇಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 136ನೇ ಜನ್ಮ ದಿನಾಚರಣೆಯ ಸ್ಮರಣೆಗಾಗಿ ಅವರ ಹುಟ್ಟುಹಬ್ಬವನ್ನ ಶಿಕ್ಷಕರ ದಿನಾಚರಣೆಗೆ ಆಚರಿಸ್ತಾ ಬರ್ತಿದ್ದೇವೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ 5, 1888 ತಮಿಳುನಾಡಿನ ತಿರುತ್ತಣಿಯಲ್ಲಿ ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ ಅವರ ಉದರದಲ್ಲಿ ಜನಿಸುತ್ತಾರೆ. ಇವರು ಶಿಕ್ಷಕ ವೃತ್ತಿಯಲ್ಲಿ ಮಾಡಿರ್ತಕ್ಕಂಥ ಅಪಾರ ಕೊಡುಗೆಗಳನ್ನ ಗುರುತಿಸಿ ಅಂದಿನಿಂದ ಅವರ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಬಂದಿರ್ತೇವೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು 1962 ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಅವರನ್ನ ವಿದ್ಯಾರ್ಥಿಗಳು ಬಹಳ ಗೌರವಾನ್ವಿತವಾಗಿ ಮಹೋನ್ನತವಾಗಿ ಅವರನ್ನ ಬೀಳ್ಕೊಡುಗೆ ಮಾಡಬೇಕಾದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ ಸಾರೋಟ್ನಲ್ಲಿ ಮೆರವಣಿಗೆ ಮಾಡಬೇಕಾಗಿರುತ್ತ. ಅಂತ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅವರು ಕುಳಿತಿರ್ತಕ್ಕಂಥ ಸಾರೋಟನ್ನ ತಮ್ಮ ಹೆಗಲ ಮೇಲೆ ಆ ಸಾರೋಟಿನ ನಗರವನ್ನು ಇಟ್ಟುಕೊಂಡು ಅಲ್ಲಿ ಕಾಲೇಜಿನಿಂದ ಇಟ್ಕೊಂಡು ಸ್ಟೇಷನ್ ವರೆಗೂ ಹೆಗಲ ಮೇಲೆ ಅವರನ್ನ ಮೆರವಣಿಗೆ ಆ ನಗರವನ್ನು ಹೆಗಲ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಬೀಳ್ಕೊಡುಗೆ ಕೊಟ್ಟು ಅವರ ಒಂದು ಶಿಕ್ಷಕ ವೃತ್ತಿಗೆ ಶ್ರೇಷ್ಠತೆಯನ್ನು ತೋರಿಸ್ಕೊಡ್ತಾರ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಸರ್ ನಾವು ನಿಮ್ಮ ಹುಟ್ಟುಹಬ್ಬವನ್ನ ಆಚರಿಸಬೇಕಂತ ಮಾಡಿದ್ದೇವೆ, ಹಾಗಾಗಿ ಆಚರಿಸ್ತೀವಿ ಸರ್ ಅಂತ ಕೇಳಿದಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಇನ್ಮೇಲೆ ನನ್ನ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನಾಚರಣೆಯ ಸ್ಮರಣೆಯಾಗಿ ಆಚರಣೆ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಂದಿನಿಂದ 1962ರಿಂದ ಇಂದಿನವರೆಗೂ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಬಂದಿದೆ. ಸೆಪ್ಟೆಂಬರ್ 5 ಪ್ರತಿ ವರ್ಷ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಹುಟ್ಟಿದ ದಿನವಾಗಿದ್ದು ಅದನ್ನ ಶಿಕ್ಷಕರ ದಿನಾಚರಣೆಯಾಗಿ ಗುರುತಿಸ್ಕೊಳ್ತಾ ಬಂದಿರ್ತೇವೆ. ಗುರು ಅಂದ್ರೆ ಕತ್ತಲು, ರು ಅಂದ್ರೆ ಬೆಳಕು, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನಡೆಗೆ ಕರೆತರುವಂತಹ ಶ್ರೇಷ್ಠ ವೃತ್ತಿಯೇ ಶಿಕ್ಷಕ ವೃತ್ತಿ. ಅಂತ ಶ್ರೇಷ್ಠ ವೃತ್ತಿಯಲ್ಲಿ ಮುಂದುವರಬೇಕಾಗಿರೋ ನಾವು ಅವರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶ ತತ್ವಗಳು, ಶಿಕ್ಷಣಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡುತ್ತಾ ನಾವು ಉತ್ತಮ ಶಿಕ್ಷಕರಾಗಲು ಬಯಸಬೇಕಂತ ಹೇಳ್ತಾ ನನ್ನ 2 ಮಾತುಗಳನ್ನ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.